KCETಗೆ ರೆಡಿ ಆಗ್ತಿರುವಂಥ ಪ್ರೀತಿ ವಿದ್ಯಾರ್ಥಿನಿಯರೇ, ಇವತ್ತಿನ ಒಂದು ಟ್ರಿಕ್ಸ್ ಏನು ಅಂದರೆ ಬಾಂಡ್ ಆರ್ಡರ್ ಟ್ರಿಕ್ಸ್. ಬಾಂಡ್ ಆರ್ಡರ್ ಫಸ್ಟ್ ಇಯರ್ ಕೆಮಿಕಲ್ ಬಾಂಡಿಂಗಲ್ಲಿ ಬರುತ್ತೆ. ಇದರಲ್ಲಿ ನಮಗೆ ತುಂಬ ಕ್ವಶನ್ಸ್ ಅರೈಸ್ ಆಗುತ್ತೆ. ಯಾವ ಕ್ವಶನ್ಸ್ ಅರೈಸ್ ಆಗುತ್ತೆ ನೋಡೋಣ. ಫಸ್ಟ್ ಬಾಂಡ್ ಆರ್ಡರ್ ಅಂದರೆ ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು 1/2 ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಮೈನಸ್ ನಂಬರ್ ಆಫ್ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬಾಂಡ್ ಆರ್ಡರ್ ಬರುತ್ತೆ. ಈಗ ಆಕ್ಸಿಜನ್ ಮಧ್ಯದಲ್ಲಿ ಎಷ್ಟು ಬಾಂಡ್ ಆರ್ಡರ್ ಇರುತ್ತೆ ಅಂದರೆ 2 ನಂಬರ್ ಆಫ್ ಬಾಂಡ್ಸ್ ಇಸ್ 2 ಇರುತ್ತೆ. ನೈಟ್ರೋಜನ್ ಮಧ್ಯದಲ್ಲಿ ಎಷ್ಟು ಬಾಂಡ್ಸ್ ಇರುತ್ತೆ ಅಂದರೆ 3 ಇರುತ್ತೆ. ಅದೇ ಥರ ಹೈಡ್ರೋಜನ್ ಮಧ್ಯದಲ್ಲಿ ಎಷ್ಟು ಬಾಂಡ್ಸ್ ಇರುತ್ತೆ ಅಂದರೆ 1. ಇದನ್ನು ಬಾಂಡ್ ಆರ್ಡರ್ ಅಂತ ಕರಿತೀವಿ. ಈಗ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳೋ ಟ್ರಿಕ್ಸ್ ಏನು, ವೆರಿ ಸಿಂಪಲ್. ಈಗ ನಮಗೆ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಆಗಿರೋದ್ರಿಂದ ಎರಡು ಮಾಲಿಕ್ಯೂಲ್ಸ್ನ ಎಲೆಕ್ಟ್ರಾನ್ಸ್ನ ನೀವೇನು ಮಾಡಬೇಕಾಗುತ್ತೆ, ಹಾರ್ಡ್ ಮಾಡಬೇಕಾಗುತ್ತೆ. ಹಾರ್ಡ್ ಮಾಡಿದಾಗ ಎಷ್ಟು ಬರುತ್ತೋ ಅದರ ಮೇಲೆ ನಾವು 14ಇಂದ ಡಿವೈಡ್ ಮಾಡ್ತೀವಿ. ನೋಡಿ 14, ಇಲ್ಲಿ ನನಗೆ 13 ಆದಮೇಲೆ 12, 11, 10 ನೋಡಿ 10 ಆದಮೇಲೆ ನಮಗೆ 09, 08 ವರೆಗೂ ಬರ್ತೀನಿ. ಇಲ್ಲಿ ನೋಡಿ 15 ಆದಮೇಲೆ 16, 17, 18, 19, 20. ಸೊ ಈಗ ಬಾಂಡ್ ಆರ್ಡರ್ ಬರ್ಕೊಂಡು ಹೋಗ್ತೀನಿ ನೋಡಿ. ಸೊ ಯಾವಾಗಲೂ ಅಷ್ಟೇ 14 ಅಂದರೆ ನೈಟ್ರೋಜನ್ಗೆ ಅಟಾಮಿಕ್ ನಂಬರ್ 7 + 7 ನೈಟ್ರೋಜನ್ ಇಸ್ ಈಕ್ವಲ್ ಟು ನೈಟ್ರೋಜನ್ ಪ್ಲಸ್ 7 ಎಷ್ಟಾಗುತ್ತೆ 14. ಸೊ ಹಾಗಾದರೆ ನೈಟ್ರೋಜನ್ನ ಬಾಂಡ್ ಆರ್ಡರ್ ಎಷ್ಟಿರುತ್ತೆ ನಮಗೆ ಅಂದರೆ ಇಲ್ಲಿ 3 ಇರುತ್ತೆ. ಸೊ ಈಗ 15 ಆಗಿರ್ಬೋದು, 13 ಆಗಿರ್ಬೋದು. ಏನು ಡಿಕ್ರೀಸ್ ಮಾಡ್ಕೊಂಡು ಬನ್ನಿ. 2.5 ಡಿಕ್ರೀಸ್ ಮಾಡ್ಕೊಂಬನ್ನಿ. 2.02, 1.5, 1.0, 1.0 ಆದಮೇಲೆ ನೆಕ್ಸ್ಟ್ 0.5 ಮತ್ತು ನಮಗೆ 0 ಬರುತ್ತೆ. 15ಗೂ 2.5, 13ಗೂ 2.5, 16ಗೂ 2, 12ಗೂ 2, 17ಗೂ 1.5, 11ಗೂ 1.5, 18ಗೂ 1, 10ಗೂ 1, 19ಗೆ 0.5, 9ಗೆ 0.5 ಆ್ಯಂಡ್ 20ಗೆ 0.0, 8ಗೆ 0.0. ಸೊ ಇದು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಮತ್ತು ಈ ಬಾಂಡ್ ಆರ್ಡರ್ ಮೇಲೆ ಏನೇನು ಕ್ವಶನ್ಸ್ ಕೇಳ್ತಾನೆ ಅನ್ನೋವಂಥದ್ದನ್ನು ನಾವು ನೋಡ್ಕೊಬೇಕಾಗತ್ತೆ. ಇದು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್. ಈಗ ನೋಡಿ ನೈಟ್ರೋಜನ್ ಆಯ್ತಲ್ವ. ಈಗ ಇನ್ನೊಂದು ಯಾವುದನ್ನ ಎಕ್ಸಾಂಪಲ್ ತೊಗೊತೀನಿ ನೋಡಿ. ಈಗ ಒಂದು ಎಕ್ಸಾಂಪಲ್ ಆಕ್ಸಿಜನ್ ತೊಗೊತೀನಿ. ಆಕ್ಸಿಜನ್ನ ಮೇಲೆ -2 ಅಂತ ಬರೀತೀನಿ ನೋಡಿ. ಒಂದು ಆಕ್ಸಿಜನ್ ಪ್ಲಸ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಮೈನಸ್ ಇದ್ದರೆ ಮೈನಸ್ ಎಲೆಕ್ಟ್ರಾನ್ಸ್ನ 2 ಎಲೆಕ್ಟ್ರಾನ್ಸ್ನ ನಾವೇನು ಮಾಡಬೇಕು, ಆಡ್ ಮಾಡಬೇಕು. ಪ್ಲಸ್ ಇದ್ದರೆ ಮೈನಸ್ ಮಾಡಬೇಕು, 2 ಎಲೆಕ್ಟ್ರಾನ್ಸ್ ಆಡ್ ಮಾಡಬೇಕು. 8 + 2 ಎಷ್ಟಾಯಿತು? 8 + 2 10, 10 + 8 18. ಸೊ 18 ಅಂದರೆ 1. ದ ಬಾಂಡ್ ಆರ್ಡರ್ ಏನಾಗುತ್ತೆ ಇಲ್ಲಿ? ಬಾಂಡ್ ಆರ್ಡರ್ 1 ಬರುತ್ತೆ. ಬಾಂಡ್ ಆರ್ಡರ್ 1. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ ನೋಡಿ. CN- ಅಂದರೆ ಕಾರ್ಬನ್ ಸೈನೈಡ್ ಮೈನಸ್ ಅಂತ. ಕಾರ್ಬನ್ನ ಅಟಾಮಿಕ್ ನಂಬರ್ ಎಷ್ಟಿದೆ? 6 ಮತ್ತು ನೈಟ್ರೋಜನ್ ಅಟಾಮಿಕ್ ನಂಬರ್ 7. ಇಲ್ಲಿ ಮೈನಸ್ ಇದ್ದರೆ ಒಂದು ಎಲೆಕ್ಟ್ರಾನ್ ಆಡ್ ಮಾಡಬೇಕು. 6 + 8 ಎಷ್ಟಾಗುತ್ತೆ ನಮಗೆ? 14 ಆಗುತ್ತೆ. ಸೊ 14 ಬಂದರೆ ನಮ್ಮ ಬಾಂಡ್ ಆರ್ಡರ್ ಚಾರ್ಟ್ನ ಪ್ರಕಾರ 3 ಇರ್ತದೆ. ಸೊ ಮೈನಸ್ ಇದ್ದರೆ ಎಲೆಕ್ಟ್ರಾನ್ಸ್ನ ಆಡ್ ಮಾಡಿ, ಪ್ಲಸ್ ಚಾರ್ಜಸ್ ಇದ್ದರೆ ಎಷ್ಟು ಪ್ಲಸ್ ಚಾರ್ಜ್ ಇರುತ್ತೋ ಅಷ್ಟು ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿ. ಇದರಲ್ಲಿ ನಾವು ಅಪ್ಲೈ ಮಾಡುವಂಥ ಕಾನ್ಸೆಪ್ಟ್ಸ್ ಏನು ಅಂದರೆ ನೋಡಿ, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಅಥವಾ ಸ್ಟೆಬಿಲಿಟಿ ಆಫ್ ದ ಎನಿ ಮಾಲಿಕ್ಯೂಲ್ಸ್ ಡಿಪೆಂಡ್ಸ್ ಅಪಾನ್ ದ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಇನ್ಕ್ರೀಸಸ್, ಸ್ಟೆಬಿಲಿಟಿ ಇನ್ಕ್ರೀಸಸ್. ಬಾಂಡ್ ಆರ್ಡರ್ ಇನ್ಕ್ರೀಸಸ್, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಬಾಂಡ್ ಜಾಸ್ತಿ ಇದ್ದರೆ ಬ್ರೇಕ್ ಮಾಡೋದು ಕಷ್ಟ, ಎನರ್ಜಿ ಜಾಸ್ತಿ, ಅದರ ಸ್ಟೆಬಿಲಿಟಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಂತ. ಬಾಂಡ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಬಾಂಡ್ ಆರ್ಡರ್. ಬಾಂಡ್ ಲೆಂತ್ ಜಾಸ್ತಿ ಆದಷ್ಟು ಬಾಂಡ್ ಆರ್ಡರ್ ಕೂಡ ಕಡಿಮೆ ಇರ್ತದೆ ಅಂತ. ಅಂದರೆ ರೀಸನ್ ಈಸ್ ಬಾಂಡ್ ಆರ್ಡರ್ ಜಾಸ್ತಿ ಆದಷ್ಟು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಬಾಂಡ್ ಲೆಂತು ಕಡಿಮೆ ಇರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ. ಈಗ ನಾವು 1 to 7 ಏನಾದರೂ ಇದ್ದರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಟೋಟಲ್ ಎಲೆಕ್ಟ್ರಾನ್ಸು 1 to 7 ಏನಾದರೂ ಇದ್ದರೆ ಹೇಗೆ ಮಾಡೋದು? ನಾವೀಗ 7 to 20ವರೆಗೂ ನೋಡಿದ್ವಿ. ಈಗ 1 to 7 ಇದ್ದಾಗ ನೋಡಿ, ಬಾಂಡ್ ಆರ್ಡರ್ಸು ನಾವು ಈ ಥರ ಆದರೂ ನಾವು ಜ್ಞಾಪಕ ಇಟ್ಕೊಬೋದು, ಈ ಥರ ಜ್ಞಾಪಕ ಇಟ್ಕೊಳ್ಳಿ, ಈಸಿ ಇರುತ್ತೆ. 4, 5, 6, 7, 4 ತಗೊಳ್ಳಿ. 4, 3, 2, 1. 4ಗೆ ಬಾಂಡ್ ಆರ್ಡರ್ 0 ಇರುತ್ತೆ. 0 ಆದಮೇಲೆ 0.5, 1, 0.5 ಈ ಥರ ಬಾಂಡ್ ಆರ್ಡರ್ ಇರುತ್ತೆ. ಇದರಲ್ಲಿ ನೀವು ಜ್ಞಾಪಕದಲ್ಲಿ ಇಟ್ಕೊಬೋದು.
ಯಾವುದೇ ಮಾಲಿಕ್ಯೂಲ್ಸ್ಗೆ ಇಷ್ಟು ಎಲೆಕ್ಟ್ರಾನ್ಸ್, ಟೋಟಲ್ ಎಲೆಕ್ಟ್ರಾನ್ಸ್ ಡೈಟಮಿಕ್ ಮಾಲಿಕ್ಯೂಲ್ ಇಷ್ಟು ಬಂದರೆ ಬಾಂಡ್ ಆರ್ಡರ್ ಇಷ್ಟಿರುತ್ತೆ ಅಂಥದ್ದು. ಇನ್ನೊಂದು ನೋಟ್ ನಾವು ಮೈಂಡಲ್ಲಿ ಇಟ್ಕೊಳ್ಳಿ, ಈ ಬಾಂಡ್ ಆರ್ಡರ್ ಏನಾದರೂ 0 ಬಂದರೆ ಮಾಲಿಕ್ಯೂಲ್ಸ್ ಯಾವುದೇ ರೀತಿ ಎಕ್ಸಿಸ್ಟ್ ಆಗಲ್ಲ. ಯಾಕಂದರೆ ಬಾಂಡ್ಸ್ ಇಲ್ಲ ಅಂದರೆ ಮಾಲಿಕ್ಯೂಲ್ಸ್ ಎಕ್ಸಿಸ್ಟ್ ಆಗಲ್ಲ ಅಂತ, ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಈ ಬಾಂಡ್ ಆರ್ಡರ್ ಏನಾದರೂ ಮಾಲಿಕ್ಯೂಲ್ಸಲ್ಲಿ ಸೇಮ್ ಬಂದರೆ, ಬಾಂಡ್ ಆರ್ಡರ್ ಈಸ್ ಸೇಮ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ನೋಡ್ಕೊಬೇಕು. ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸಲ್ಲಿ 3 ಇದ್ದರೆ ಸ್ಟೆಬಿಲಿಟಿ ಕಡಿಮೆ ಅಂತ. ಬಾಂಡಿಂಗಲ್ಲಿ ಎಲೆಕ್ಟ್ರಾನ್ಸ್ ಇದ್ದರೆ ಸ್ಟೆಬಿಲಿಟಿ ಜಾಸ್ತಿ, ಆಂಟಿ ಬಾಂಡಿಂಗಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಜಾಸ್ತಿ ಇದ್ದರೆ ಸ್ಟೆಬಿಲಿಟಿ ಕಡಿಮೆ, ಡಿಸ್ಟೆಬಿಲೈಸ್ ಆಗುತ್ತೆ ಅನ್ನೋಂಥ ಕಾನ್ಸೆಪ್ಟ್. ಈ ಥರ ಒಂದು ಪ್ರಾಬ್ಲಮ್ ಕೇಳ್ತಾನೆ ಇಲ್ಲಿ ನೋಡಿ, ಕರೆಕ್ಟ್ ಬಾಂಡ್ ಆರ್ಡರ್ ಅಂತ ಕೇಳ್ತಾನೆ. O2 ಮೈನಸ್ O2 ಪ್ಲಸ್ ಅಂತ ಕೊಟ್ಬಿಟ್ಟು ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗಲ್ಲಿ ಯಾವ್ದು ಜಾಸ್ತಿ ಇದೆ ಯಾವುದು ಕಡಿಮೆ ಇದೆ ಅನ್ನೋಂಥದ್ದು ಬರೀಬೇಕು. ಅದಕ್ಕೆ ನಾವು ಫಸ್ಟ್ ಕೊಟ್ಟಿರೋಂಥ ಮಾಲಿಕ್ಯೂಲ್ಸ್ಗೆ ಬಾಂಡ್ ಆರ್ಡರ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಬೈ ಯೂಸಿಂಗ್ ದಿಸ್ ಚಾರ್ಟ್. O2 ಮೈನಸ್ಗೆ 8+8, ಅಟಾಮಿಕ್ ನಂಬರ್ 8+8, ಮೈನಸ್ ಅಂದರೆ ಪ್ಲಸ್ ಒಂದು ಆಡ್ ಮಾಡ್ಕೊಳ್ಳಿ 17ಗೆ ಬಾಂಡ್ ಆರ್ಡರ್ ಎಷ್ಟು 1.5, 1.5 ಅನ್ನೋದು ಬಾಂಡ್ ಆರ್ಡರ್, ಇದು ಬಾಂಡ್ ಆರ್ಡರ್. ಓಕೆನಾ. ಸೊ ಇಲ್ಲಿ ಆಕ್ಸಿಜನ್ಗೆ 8+8 ಇದೆ 16, ಬಾಂಡ್ ಆರ್ಡರ್ ಬಂದ್ಬಿಟ್ಟು O2 ಪ್ಲಸ್ಗೆ 8+8 -1 ಯಾಕಂದರೆ ಬಸ್ ಚಾರ್ಜ್ ಇರೋದು 15 ಬರುತ್ತೆ, 2.5 ಈಸ್ ದ ಬಾಂಡ್ ಆರ್ಡರ್. ಸೊ ಈಗ ಆರ್ಡರ್ ನೋಡ್ಕೊಂಡು ಹೋದಾಗ O2 ಈಸ್ ಎಷ್ಟು, ನೆಕ್ಸ್ಟ್ O2 ಮೈನಸ್ ಬಾಂಡ್ ಆರ್ಡರ್ ಕೇಳ್ತಾನೆ. ಇದೇ ಅವನೇನಾದರೂ ಬಾಂಡ್ ಲೆಂತ್ ಕೇಳಿದ್ರೆ, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕೇಳಿದರೆ, ಬಾಂಡ್ ಡಿಸೋಸಿಯೇಷನ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರ್ತದೆ, ಸೇಮ್ ಮಾಡಿರ್ತದೆ. ಬಾಂಡ್ ಲೆಂತ್ ಏನಾದರೂ ಕೇಳಿದ್ರೆ ಅದರ ಆಪೋಸಿಟ್ ಇರ್ತದೆ, ಯಾಕಂದರೆ ಯೂನಿವರ್ಸ್ಲಿ ಪ್ರೊಪೋರ್ಷನಲ್. ಅದನ್ನು ನೋಡ್ಕೊಳ್ಳಿ. ಡಸ್ ನಾಟ್ ಎಕ್ಸಿಸ್ಟ್ ಅಂತ ಕೇಳ್ತಾನೆ. ಹೀಲಿಯಂ 2+, ಹೀಲಿಯಂ +1, H2 ಮೈನಸ್ H2 ಮೈನಸ್ ಅಂತ. ಸೊ ನೋಡಿ, ಬಾಂಡ್ ಆರ್ಡರ್ 0 ಬಂದರೆ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಬೈ ಯೂಸಿಂಗ್ ದಿಸ್ ಚಾರ್ಟ್ಸ್ ನಾವು ಬಾಂಡ್ ಆರ್ಡರ್ನ ಕಂಡುಹಿಡ್ಕೊಂಡು ಯಾವುದು 0 ಬರುತ್ತೋ ಅದು ಡಸ್ ನಾಟ್ ಎಕ್ಸಿಸ್ಟ್ ಅಂತ ಮಾಡಬೇಕಾಗುತ್ತೆ. ಇದರ ಪ್ರಕಾರ ನಮಗೆ H2 - 2 ಇದೇನಾಗುತ್ತೆ, ನಮಗೆ H2 - 2 ಆಪ್ಷನ್ ಡಿ ಕಾಣಿಸ್ತಾ ಇದೆಯಲ್ಲೇ, ದಿಸ್ ಆಪ್ಷನ್ ಡಿ ಏನಾಗುತ್ತೆ, ನಮಗೆ 0 ಬಂದಿದೆ. 0 ಬಂದಿರೋದ್ರಿಂದ ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತೆ.